ಶ್ರೀಪಾದರಾಯರ ಕೃತಿಗಳ ಚಿಂತನೆ ಜೊತೆಗೆ ಅಂಥ ಕ್ಷೇತ್ರ ಹೇಗೆ ಅದು ಒಂದೇ ಥರವೇ ಇತ್ತು ಅಥವಾ ಕಾಲಾಂತರದ ಏನಾದರೂ ಪರಿಣಾಮಗಳಾಯಿತೋ ಬದಲಾವಣೆಗಳಾಯಿತು ಅಂತ ನೋಡಿದರೆ ಈ ಥರ ಶ್ರೀರಂಗ ಕ್ಷೇತ್ರ ಇದ್ದಾಗ ಯವನರ ಆಕ್ರಮಣವಾಯಿತು. ಈ ಉತ್ತರ ಭಾರತದಲ್ಲಿ ಒಂದಿಷ್ಟು ಜನ ಈ ಅಫ್ಘಾನಿಸ್ತಾನದಿಂದ ಬಂದ ಆಕ್ರಮಣಕಾರರೆಲ್ಲ ಆಕ್ರಮಣ ಮಾಡಿಕೊಂಡು ಲೂಟಿ ಮಾಡ್ತಾ ಬಂದಾಗ ಶ್ರೀರಂಗ ಕ್ಷೇತ್ರದ ಮೇಲೆ ಕಣ್ಣು ಬಿತ್ತಂತವರಿಗೆ. ಅವರಿಗೆ ಮಧುರೆ ಮೇಲೆ ಮೊದಲಿಗೆ ಅದನ್ನು ತಗೊಳ್ಬೇಕು ಅಂತ ಹೋದರೂ ಮಧುರೆ ಅವ್ರು ಹಿಡಿತಕ್ಕೆ ಸಿಗಲಿಲ್ಲ. ಅದಕ್ಕೋಸ್ಕರ ಸೈನ್ಯ ಬೇರೆ ಕಡೆ ತಿರ್ಕೊಂಡು ಬಂದಾಗ ಈ ಶ್ರೀರಂಗ ಕ್ಷೇತ್ರದ ಮೇಲೆ ದಾಳಿ ಮಾಡಿದ್ರಂತೆ. ಅವರು ದಾಳಿ ಮಾಡೋ ಕಾಲಕ್ಕೆ ಗೊತ್ತಾಯಿತು ಹಿಂಗೆ ಬರ್ತಾ ಇದ್ದಾರೆ ಯವನ ಸೈನಿಕರು, ಹಾಗಾಗಿ ಹೇಗಾದರೂ ಮಾಡಿ ಅವರಿಂದ ನಾವು ದೇವರನ್ನು ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡು ಅವರೆಲ್ಲರೂ ಅಂದ್ಕೊಂಡ್ರಂತೆ. ಅಂದ್ಕೊಂಡಾಗ ಹೆಂಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ? ಅಷ್ಟು ದೊಡ್ಡ ದೇವಸ್ಥಾನ, ಅದರೊಳಗಿಂದ ದೇವರನ್ನು ಹೆಂಗೆ ಹೊರಗೆ ತೊಗೊಂಡೋಗ್ಲಿಕ್ಕೆ ಸಾಧ್ಯ? ಅದನ್ನು ಒಂದು ಪ್ರಪನ್ನಾಮೃತಂ ಅಂತ ಒಂದು ಗ್ರಂಥ ಇದೆ. ಈ ಪ್ರಪನ್ನಾಮೃತ ಅನ್ನೋ ಗ್ರಂಥದಲ್ಲಿ ಸಂಸ್ಕೃತ ಶ್ಲೋಕಗಳಲ್ಲಿ 100 ಶ್ಲೋಕಗಳಲ್ಲಿ ಈ ಪ್ರಸಂಗ ಬರೆದಿಟ್ಟಿದ್ದಾರೆ ಅವರು. ಅದರಲ್ಲಿ ಹೇಳ್ತಾರೆ ಅವರು, ಯವನರ ಆಕ್ರಮಣ ಶ್ರೀರಂಗಕ್ಕಾದರೆ ತುಂಬ ಭಯಭೀತರಾದರಂತ ಅಲ್ಲಿಯ ಜನ ಎಲ್ಲ. ಅದನ್ನು ಹೇಳ್ತಾರೆ ಇಲ್ಲಿ. ಶ್ರೀರಂಗವಾಸಿನಃ ಸರ್ವೇ ಭಯಾರ್ತಾಃ ತೇನ ತೇ ಜನಾಃ ಯಥೈವ ಭಯಮಾಪನ್ನ ಮಥುರಾ ಪುರವಾಸಿನಃ ಮಥುರಾವಾಸಿನಾಂ ತೇಷಾಂ ದ್ವಾರಕಾ ಪ್ರಾಪಣೇ ಮನಃ ಯಥಾ ಚಕಾರ ಭಗವಾನ್ ಶ್ರೀಕೃಷ್ಣೋ ಯೋಗಮಾಯಯ ತಥೈವ ರಂಗರಾಜೋಪಿ ಶ್ರೀರಂಗಪುರವಾಸಿನಾಂ ಚಕಾರ ತೇನ ವ್ಯಾಜೇನ ವೈಕುಂಠ ಪ್ರಾಪಣೇ ಮನಃ. ಎಂಥ ಮಾತಂದರೆ, ಆ ರಂಗನಾಥನ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದಾರಲ್ಲ ದುಷ್ಟರು, ಬರೋ ಕಾಲಕ್ಕೆ ಹೇಗಾದರೂ ಮಾಡಿ ರಂಗನನ್ನು ನಾವು ದೇವರ ವಿಗ್ರಹವನ್ನು ನಾವು ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡು ರಂಗನಾಥ ದೇವರ ಗರ್ಭಗುಡಿಯ ಎದುರುಗಡೆ ಗೋಡೆ ಕಟ್ಟಿಬಿಟ್ರಂತ. ಆ ಕಾಲಕ್ಕೆ ಗೋಡೆಯನ್ನು ಕಟ್ಟಿ ಒಳಗಡೆ ರಂಗನಾಥ ಇದ್ದಾನೆ ಅನ್ನೋ ಕುರುಹೆ ಇರಬಾರ್ದು, ಒಳಗಡೆ ಈ ಕಡೆ ಗುಡಿ ಇದೆ ಅನ್ನೋ ಥರನೇ ಇರಬಾರ್ದು, ಆ ಥರ ಗೋಡೆ ಕಟ್ಟಿಬಿಟ್ರಂತ. ಆದರೆ ಉತ್ಸವ ವಿಗ್ರಹ ಅಂತೂ ಇದ್ದೇ ಇದೆ ರಂಗನಾಥಂದು. ಇವತ್ತು ನಾವು ನೋಡೋದು ಆ ಉತ್ಸವ ವಿಗ್ರಹವನ್ನು ಹೆಂಗೆ ರಕ್ಷಣೆ ಮಾಡಬೇಕು? ಅದಕ್ಕೋಸ್ಕರ ಏನು ಮಾಡಿದ್ರು, ಅವ್ರ ಕಾಲದಲ್ಲಿ ಲೋಕಾಚಾರ್ಯರು ಅಂತ ಒಬ್ಬರಿದ್ದರು, ಪಿಳ್ಳೈ ಲೋಕಾಚಾರ್ಯರು ಅಂತ. ಆ ಪಿಳ್ಳೈ ಲೋಕಾಚಾರ್ಯರ ಕೈಯಲ್ಲಿ ಕೊಟ್ಟು ಕಳಿಸ್ತಾರೆ ರಂಗನಾಥನ. ನೀವು ಸುರಕ್ಷಿತವಾಗಿ ಇವರ ಭಯ ಎಲ್ಲ ತೆಗೆದ ಮೇಲೆ ಆಮೇಲೆ ನೀವು ತೊಗೊಂಡು ಬನ್ನಿರಿ ಅಂತ ಕಳಿಸ್ತಾರೆ. ಲೋಕಾಚಾರ್ಯರು ರಂಗನಾಥನ ತೊಗೊಂಡು ಹೊರಟರು. ಆದರೆ ಈ ಕಡೆ ಅವನು ಬಂದಾಗ ಎಲ್ಲಿದೆ ಅಂತ ನೋಡ್ತಾನೆ. ದೇವಸ್ಥಾನ ಎಲ್ಲ ಲೂಟಿ ಮಾಡ್ತಾರೆ, ಬೇಕಾದಷ್ಟು ಆಭರಣ ಹಣ ಎಲ್ಲ ತೊಗೊಳ್ತಾರೆ. ಆದರೆ ರಂಗನಾಥನ ವಿಗ್ರಹ ಸಿಗೋದಿಲ್ಲ. ಎಲ್ಲಿ ಹೋಗಿದೆ ಅಂದಾಗ ಯಾರೂ ಕೂಡ ಉತ್ತರ ಕೊಡೋದಿಲ್ಲ. ಅದಕ್ಕೋಸ್ಕರ ಇಂಥವ್ರನ್ನ ಹೇಗಾದರೂ ಮಾಡಿ ಇವರಿಂದ ಪ್ರಯೋಜನವೆಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇಲ್ಲ ಅಂತ ಅಂದ್ಕೊಂಡು ಅವನು 12,000 ಅಲ್ಲಿಯ ಬ್ರಾಹ್ಮಣ ಅರ್ಚಕರನ್ನು ಕೊಲಿಸ್ಬಿಡ್ತಾನೆ. ಅಲ್ಲೆಲ್ಲ ವೇದ ವಿದ್ವಾಂಸರು ಎಲ್ಲರೂ ಇರ್ತಾರೆ, ಇಂಥವ್ರನ್ನು ಸಂಹಾರ ಮಾಡಿಬಿಡ್ತಾನೆ. ಅದು ಎಂಥ ಸ್ಥಿತಿ ಅಂದರೆ ಅದನ್ನು ಹೇಳ್ತಾರೆ ಅವರು. ಹೇಗೆ ಪರಮಾತ್ಮ ಈ ಕಾಲಯವನ ಭಯ ಬಂದಾಗ ದೇವರೇನು ಮಾಡಿದ, ಕೃಷ್ಣ ದ್ವಾರಕಾಗೆ ತನ್ನ ಊರನ್ನು ಸ್ಥಳಾಂತರ ಮಾಡಿಬಿಟ್ಟ ದೇವರು. ಎಲ್ಲ ತನ್ನ ಭಕ್ತರನ್ನು ತನ್ನವರನ್ನು, ನನಗೇ ಕಾಲಯವನಿಗೆ ಜಗಳ ಇದ್ದಾಗ ಅವನಿಂದ ನನ್ನ ಭಕ್ತರಿಗೆ ಯಾಕೆ ತೊಂದರೆ ಆಗಬೇಕು ಅಂತ ಅಂದ್ಕೊಂಡು ತಾನು ಆ ಗೋಕುಲ ವಾಸಿಗಳನ್ನು ದೇವರು ಆ ಕಡೆ ಸ್ಥಳಾಂತರ ಮಾಡಿಬಿಟ್ಟ. ಅದು ಹೆಂಗೆ ಮಾಡಿದ್ನೋ ದೇವರು ಕೃಷ್ಣ ಅಲ್ಲಿ, ಅದೇ ಥರಾನೇ ಈ ಶ್ರೀರಂಗದ ರಂಗನಾಥ ಏನು ಮಾಡಿದ್ನಂತೆ, ಅವನು ಅಂದ್ಕೊಂಡಂತೆ ನನ್ನ ಭಕ್ತರು ನನ್ನ ರಕ್ಷಣೆಗಾಗಿ ನಿಂತ್ಕೊಂಡಿದ್ದಾರೆ, ಹಾಗಾಗಿ ಇಂಥ ದುಷ್ಟರು ಬಂದರೆ ಅವ್ರನ್ನ ಬಿಡೋದಿಲ್ಲ, ಅದಕ್ಕೋಸ್ಕರ ಶ್ರೀರಂಗದಲ್ಲಿ ಇರೋದು ಬೇಡ, ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗೋಣ ಅಂತ ದೇವರು ಮನಸ್ಸು ಮಾಡಿ ಅವರೆಲ್ಲರೂ ಹೀಗೆ ಪ್ರಾಣತ್ಯಾಗ ಮಾಡಿದ್ದಕ್ಕೆ ದೇವರು ಕೂಡಲೇ ಅವರಿಗೆ ತಾನು ಪರಮಪದವನ್ನು ಕೊಟ್ಟ ಅಂತ ಆ ಕೃತಿ ಹೇಳುತ್ತೆ. ಅದನ್ನು ಇತಿಹಾಸ ಬರೆಯುತ್ತೆ. ಪನ್ನೆಂಡ್ರಾಯಿರಂ ಉಯಿಲ್ ಅಂತ ಬರೆಯುತ್ತೆ. ಕೋಯಿಲ್ ಅಳಗು ಅಂತ ಒಂದಿದೆ, ಕೋಯಿಲ್ ಉಳಗು ಅಂಥೇಳಿ. ಅದರಲ್ಲಿ ಆ ಕಾಲದಲ್ಲಿ ಏನೇನಾಯಿತು ಅನ್ನೋದು 12,000 ಜನರ ಈ ಥರ ಮಾರಣ ಹೋಮ ಮಾಡಿದ್ದನ್ನು ಬರಿತಾರವರು. ರಂಗನಾಥನ ರಕ್ಷಣೆ ಮಾಡಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ನೋಡ್ರಿ. ಸರಿ, ಇಷ್ಟಾಯಿತು. ರಂಗನಾಥ ಹೊರಟ, ಪಿಳ್ಳೈ ಲೋಕಾಚಾರ ಕರ್ಕೊಂಡು ಹೊರಟರು. ಬೇರೆ ಬೇರೆ ಊರಿಗೆ ಹೋಗಿದ್ದಾರೆ, ಮೇಲ್ಕೋಟೆಗೆ ಬಂದಿದ್ದಾರೆ, ಸತ್ಯಮಂಗಳ ಕಾಡಲ್ಲೆಲ್ಲ ತಿರುಗಾಡ್ತಾ ಇದ್ದಾರೆ. ತಿರುಗಾಡಿ ಕೊನೆಗೆ ತಿರುಪತಿಗೆ ಬಂದರು. ತಿರುಪತಿಗೆ ಬಂದಾಗ ಅಲ್ಲಿ ರಂಗಮಂಟಪ ಅಂತ ನಾವು ನೋಡ್ತೀವಿ, ಶ್ರೀನಿವಾಸ ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ. ಆ ರಂಗಮಂಟಪದಲ್ಲಿ ರಂಗನಾಥ 40 ವರ್ಷ ಇದ್ದ. 40 ವರ್ಷದವರೆಗೂ ತೊಗೊಂಡೇ ಹೋಗಲಿಲ್ಲ. ಯಾವತ್ತು ವಿಗ್ರಹ ಬಂತಲ್ಲ, ಬಂದಾದ ತೊಗೊಂಡೇ ಹೋಗಲಿಲ್ಲ ಅಂತ. ಯಾಕೆ? ಅವರ ಆಕ್ರಮಣ ಭಯ ಅಷ್ಟಿತ್ತು ಅವರಿಗೆ. ಅಲ್ಲಿದ್ದಾನೆ ಕಾಲ 40 ವರ್ಷ ಆಯಿತು. ಆದಮೇಲೆ ಈ ಲೋಕಾಚಾರ್ಯರಿಗೆ ತುಂಬ ವೃದ್ಧರಾದರವರು. ಅಲ್ಲಿವರೆಗೂ ಏನಾಗ್ತಾ ಇತ್ತು, ಅಲ್ಲಿ ಶ್ರೀನಿವಾಸ ದೇವರಿಗೆ ರಂಗನಾಥ ದೇವರಿಗೆ ಒಟ್ಟಿಗೆ ಉತ್ಸವಗಳಾಗೋದಂತ. ಈ ಕಡೆ ಶ್ರೀನಿವಾಸ ದೇವರ ಉತ್ಸವಕ್ಕೆ ಅದ್ರ ಜೊತೆಗೆ ರಂಗನಾಥನಿಗೂ ನೈವೇದ್ಯಾದಿಗಳೆಲ್ಲ ಆಗಬೇಕು. ಇದೆಲ್ಲ ಆಯಿತು. ಹಾಗೆ ಆದಮೇಲೆ ಹೋಗಬೇಕಲ್ಲ. ಹೋಗೋ ಕಾಲಕ್ಕೆ ಮತ್ತೆ ವಿಗ್ರಹ ತೊಗೊಂಡು ಸ್ವಲ್ಪ ಅವರ ಭಯ ಕಮ್ಮಿ ಆದಮೇಲೆ ಅಲ್ಲಿಂದ ರಂಗನಾಥನ ತೊಗೊಂಡು ಹೊರಟರಂತೆ. ಹೋಗಬೇಕಾದ್ರೆ ಮತ್ತೆ ಮಧ್ಯದಲ್ಲಿ ಹೆದರಿಸ್ತಾ ಇದ್ರು, ಇಲ್ಲ ಬರ್ತಾ ಇದ್ದಾರೆ ಹಾಗೆ ಹೀಗೆ.
ಅದಾದ ಮೇಲೆ ತಿರುಪತಿಯಿಂದ ಬರೋ ಕಾಲಕ್ಕೆ ಮಧುರೈಗೆ ಹೋದ್ರಂತೆ. ಮಧುರೈಗೆ ಹೋದಾಗ ಮಧುರೈಲಿ ನಾವು ಮೀನಾಕ್ಷಿ ದೇವಸ್ಥಾನ ನೋಡ್ತೀವಿ. ಅದಾಗಿ ಅಲ್ಲಿಂದ ಮೇಲ್ಗಡೆ ಹೋದರೆ ಅಲ್ಲಿ ಪರಮಾತ್ಮ ಇದ್ದಾನೆ, ಅಳಗಿರಿ ರಂಗ ಅಂತಿದ್ದಾನಲ್ಲಿ. ವೃಷಭಾಚಲ ಅಂತ ಅದು ಮೇಲ್ಗಡೆ ರಂಗನಾಥ ದೇವ್ರದ್ದು. ಪುರಂದರದಾಸರು ಹೇಳ್ತಾರಲ್ಲ, ಅಳಗಿರಿ ರಂಗನ ಪುರಂದರ ವಿಠಲನ ರಾಣಿ ಅಂತ ಹೇಳ್ತಲ್ಲ, ಅಳಗಿರಿ ರಂಗ ಇರೋದು ಅಲ್ಲಿ. ಅವನಿಗೆ ಸುಂದರರಾಜ ಪೆರುಮಾಳ್ ಅಂತ ಹೆಸರು. ಆ ಅಳಗಿರೀಶನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿದ್ದು ಆಮೇಲೆ ಈ ವಿಗ್ರಹ ರಕ್ಷಣೆ ಮಾಡಬೇಕಲ್ಲ, ಅದಕ್ಕೇನು ಮಾಡಿದರು, ಅದೆಲ್ಲ ಕಾಡು ಭಾಗ, ಅದು ವನ ಪ್ರದೇಶ. ಆ ವನ ಮಧ್ಯದಲ್ಲಿ ಒಂದು ಬೆಟ್ಟ ಇದೆ. ಆ ಬೆಟ್ಟ ಆನೆ ಆಕಾರದಲ್ಲಿದೆ ಬೆಟ್ಟ. ಅದು ವಿಶೇಷ ಹೇಳಬೇಕು ಅಂದರೆ, ಇವತ್ತಿಗೂ ನಾವು ಹೋದಾಗ ಆ ವೃಷಭಾಚಲಕ್ಕೆ ದೇವರನ್ನ ದರ್ಶನ ಮಾಡಲಿಕ್ಕೆ ಹೋಗಬೇಕಾದ್ರೆ ಆ ಕಲ್ಲು ಬಂಡೆ ಕಾಣುತ್ತೆ ನಮಗೆ. ಅದಕ್ಕೆ ಅದರ ಹೆಸರೇನು ಅಂದರೆ ಯಾಣಾಮಲೈ ಅಂತ ಕರೀತಾರೆ. ಯಾಣೆ ಅಂದರೆ ಸಂಸ್ಕೃತದಲ್ಲಿ ಆನೆ, ಆನೆ ಮಲೆ, ಆನೆಯ ಬೆಟ್ಟ, ಆನೆಯ ಆಕೃತಿಯ ಬೆಟ್ಟ ಅಂತ. ಆ ಬೆಟ್ಟದ ಮಧ್ಯದಲ್ಲಿ ಒಂದು ಭಾಗದಲ್ಲಿ ರಂಗನಾಥನ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿದ್ರಂತೆ. ಪೂಜೆ ಮಾಡಿ 48 ವರ್ಷಗಳಾದ ಮೇಲೆ ನೋಡ್ರಿ, ಯಾವತ್ತು ಬಿಟ್ಟಿದ್ದರು ರಂಗನಾಥ ಶ್ರೀರಂಗ, 48 ವರ್ಷದವರೆಗೂ ಹೋಗಲೇ ಇಲ್ಲ ದೇವರಲ್ಲಿಗೆ. ಆಮೇಲೆ 48 ವರ್ಷ ಆದಮೇಲೆ ಲೋಕಾಚಾರ್ಯರಿಗೆ ತುಂಬ ವೃದ್ಧರಾದರು. ತಮ್ಮ ಶಿಷ್ಯರ ಕೈಯಲ್ಲಿ ಹೇಳಿದ್ರಂತೆ, ನೀವು ತೊಗೊಂಡು ಹೋಗಿ ದೇವರನ್ನು ಸ್ವಸ್ಥಾನದಲ್ಲಿ ಸೇರಿಸಬೇಕು ಅಂತ ಹೇಳಿ ಆಮೇಲೆ ರಂಗನಾಥನನ್ನು ಕೊಟ್ಟು ಕಳಿಸಿದರು. ಹೀಗೆ 48 ವರ್ಷಗಳ ಕಾಲ ಎಲ್ಲ ಕಡೆ ಸ್ವಾಮಿ ತಿರುಗಾಡಿ ಬಂದು ಆ ಶ್ರೀರಂಗ ಕ್ಷೇತ್ರದಲ್ಲಿ ನೆಲೆ ನಿಂತ. ಅವತ್ತೇನು ರಂಗ ಬಂದ, ಅಲ್ಲಿಂದ ಮತ್ತೆ ಇನ್ನೆಲ್ಲೂ ಹೋಗಲಿಲ್ಲ ದೇವರು. ನೋಡಿರಿ, ಒಂದು ಕೃತಿಯ ಚಿಂತನೆ ಅಂತ ಬಂದರೆ ಐತಿಹಾಸಿಕವಾದ ಎಷ್ಟೋ ಅಂಶಗಳಿರ್ತಾವೆ. ಎಷ್ಟು ಹಳೆ ಕಾಲದಲ್ಲಿ ದೇವರ ವಿಗ್ರಹಗಳನ್ನು ರಕ್ಷಣೆ ಮಾಡಲಿಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟರು. ಒಂದೊಂದು ಕ್ಷೇತ್ರದ್ದು ಇಂಥದ್ದೇ ಮಹತ್ವ. ಕುಂಭಕೋಣದ್ದು ಹೀಗೆ ಇದೆ, ಶ್ರೀರಂಗ ಕ್ಷೇತ್ರದ್ದು ಹೀಗೆ ಇದೆ. ಆಮೇಲೆ ಪಾರ್ಥಸಾರಥಿ ಅಂತ ಚೆನ್ನೈಯಲ್ಲಿ ಟ್ರಿಪ್ಲಿಕೇನ್ ಅಂತಿದೆ, ಅದರಲ್ಲಿ ಪಾರ್ಥಸಾರಥಿ ದೇವಸ್ಥಾನ ಇದೆ. ಅದು ಒಂದು ವಿಶೇಷ. ಯುದ್ಧದಲ್ಲಿ ದೇವರು ಎಲ್ಲವನ್ನ ಅಸ್ತ್ರಗಳನ್ನು ಅರ್ಜುನನಿಗೆ ತಟ್ಟಬಾರದು ಅಂತ ದೇವರು ತಾನೇ ಅದರ ಪೆಟ್ಟನ್ನು ಸ್ವೀಕಾರ ಮಾಡಿರ್ತಾನಂತ. ಅದಕ್ಕೆ ಕುರುಹಾಗಿ ಆ ವಿಗ್ರಹವನ್ನು ತೋರಿಸ್ತಾರಲ್ಲಿ. ಆಮೇಲೆ ವರದರಾಜ ಅಂತ ನೋಡಿದ್ರೆ ಅಗ್ನಿಯಿಂದ ಉದ್ಭವವಾದ ಮೂರ್ತಿ ಅದು. ಹೀಗೆ ಒಂದೊಂದು ಕ್ಷೇತ್ರದ್ದು ಒಂದೊಂದು ವೈಶಿಷ್ಟ್ಯ. ಅಂಥ ಕ್ಷೇತ್ರದಲ್ಲಿ ಇದ್ದು ತಮ್ಮ ದೇವರನ್ನು ಸ್ತೋತ್ರ ಮಾಡ್ತಾರೆ ಶ್ರೀಪಾದರಾಯರು. ಕಮಲಧರ ಕರಕಮಲ ಸಮಪದ ಕಮಲ ಸನ್ನಿಭ ವಿನುತ ಕಂಧರ. ದೇವ್ರ ಪಾದಗಳು ಕೈಗಳು ಹೇಗಿತ್ತು ಅಂತಂದರೆ 2 ಕಮಲಕ್ಕೆ ಸಮ ಅಂತ ಹೇಳ್ತಾರೆ ಅವರು. ಯಾಕೆ ಪಾದ ಕಮಲ ಅಂತ ಹೇಳ್ತೀವಿ ನಾವು, ಯಾರಿಗಾದ್ರೂ ಹೇಳಬೇಕು ದೇವ್ರ ಪಾದ ಕಮಲಗಳಿಗೆ ಅರ್ಪಣೆ ಮಾಡಿದ್ವಿ ಅಂತ ಹೇಳ್ತೀವಿ. ಪಾದಗಳು ಕಮಲ ಇದ್ದಾಗಿದ್ದು ಅಂತೆ, ಕೈಗಳು ಕಮಲ ಇದ್ದಾಗ, ಯಾಕೆಂದರೆ ಕರಕಮಲ ಅಂತ ಹೇಳ್ತೀವಿ ನಾವು. ಹಾಗಾಗಿ ಅಂಥ ಕಮಲದಂತೆ ಕರಪಾದಗಳುಳ್ಳವನು ಪರಮಾತ್ಮ. ಕಮಲ ಸನ್ನಿಭ ವಿನುತ. ಕಮಲ ಸನ್ನಿಭ ವಿನುತ ಅಂತಂದರೆ ಈ ಕಮಲದಲ್ಲಿ ಹುಟ್ಟಿರ್ತಕ್ಕಂಥವರು ಬ್ರಹ್ಮದೇವರು. ಅಂಥ ಬ್ರಹ್ಮದೇವರಿಂದ ಸ್ತುತನಾದವನು ಪರಮಾತ್ಮ. ಎಂಥದ್ದೇ ಕಷ್ಟ ಅಂತ ದೇವತೆಗಳಿಗೆ ಬಂದಾಗ ಬ್ರಹ್ಮದೇವರ ಹತ್ರ ಹೋಗಬೇಕು, ಬ್ರಹ್ಮದೇವರು ಪರಮಾತ್ಮನ ಹತ್ರ ಮಾತಾಡಬೇಕು. ಈ ಬ್ರಹ್ಮದೇವರಿಗೆ ದೇವತೆಗಳಿಗೆ ಏನು ಕಾನ್ವರ್ಸೇಷನ್ ಆಗುತ್ತೆ, ಮಾತುಕತೆ ಆಗುತ್ತೆ, ಅದು ದೇವತೆಗಳಿಗೆಲ್ಲ ಗೊತ್ತಾಗ್ತಾ ಇತ್ತು. ಆದರೆ ಬ್ರಹ್ಮದೇವರು ಪರಮಾತ್ಮ ಮಾತಾಡೋದು ಗೊತ್ತಾಗ್ತಿದ್ದಿಲ್ಲ ಅಂತ. ಈ ಭಾಗವತದಲ್ಲಿ ಬರುತ್ತೆ. ಈ ಕೆಲವೊಂದು ಕಡೆ ಅಪ್ಪ ಮಕ್ಕಳು ಮಾತಾಡಬೇಕಾದ್ರೆ ಅವರಿಗೇ ಸಂಭಾಷಣೆ ಗೊತ್ತಿರ್ತದೆ, ಅದು ಇನ್ನೊಬ್ರಿಗೆ ಗೊತ್ತಾಗಬಾರ್ದು ಎಷ್ಟೋ ಸಲ. ಹಾಗಾಗಿ ಪರಮಾತ್ಮ ಬ್ರಹ್ಮದೇವರ ಅಮುಕ್ತ ಸ್ಥಾನಕ್ಕೆ ಹೋಗಿ ಮಾತಾಡಬೇಕಾದ್ರೆ ಅವರಿಗಷ್ಟೇ ಗೊತ್ತಾಗ್ತಿತ್ತಂತೆ. ಕೃಷ್ಣಾವತಾರ ಆಗೋ ಕಾಲಕ್ಕೆ ಏನು ಮಾಡಬೇಕು, ಇವರೆಲ್ಲ ಹೋಗಿ ಭೂಭಾರ ಆಯಿತು ಅಂತ ಭೂದೇವಿ ಹೇಳಿದ್ದಕ್ಕೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದ್ರಲ್ಲ ಹೋಗಿ. ಬ್ರಹ್ಮದೇವರು ದೇವ್ರ ಮಾತುಕತೆ ಆಡಿದರು. ಆಮೇಲೆ ಏನಾಯ್ತಪ್ಪ ಅಂತ ದೇವತೆಗಳೆಲ್ಲ ಬ್ರಹ್ಮದೇವ್ರ ಹತ್ರ ಹೇಳಿದರೆ, ಇಲ್ಲ ದೇವರು ಹೇಳಿದ್ದಾನೆ ಭೂಲೋಕದಲ್ಲಿ ತಾನು ಅವತಾರ ಮಾಡ್ತಾನೆ, ಅವನ ಸೇವೆಗಾಗಿ ನೀವೆಲ್ಲರೂ ಕೂಡ ಭೂಲೋಕದಲ್ಲಿ ಅವತಾರ ಮಾಡಿರಿ. ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ. ದೇವತಾ ಸ್ತ್ರೀಯರೆಲ್ಲ ಹೋಗಿ ಭೂಲೋಕದಲ್ಲಿ ಅವತಾರ ಮಾಡಿ ಸೇವೆ ಮಾಡಿರಿ ಅಂತ. ಹಾಗಾದರೆ ದೇವರು ಅವರಿಗೆ ಮಾತ್ರ ಅಲ್ಲಿ ಪ್ರಕಟನಾಗಿ ತಾನು ಮಾತಾಡಬೇಕು ಅಂದರೆ ಸ್ತೋತ್ರ ಎಂಥದ್ದಿರಬೇಕು ನೋಡ್ರಿ. ಅಷ್ಟು ಭಕ್ತಿಯಿಂದ ಪ್ರೀತಿಯಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂಥವ್ರು ಬ್ರಹ್ಮದೇವರು. ಕಮಲ ಸನ್ನಿಭ ಸುಗಾತ್ರ ಕಮಲಾ ಕಳತ್ರ. ದೇವರ ಕಾಂತಿ, ಮೈ ಕಾಂತಿ, ಕಮಲದ ಕಾಂತಿ ಇರುತ್ತಲ್ಲ, ಅಂಥ ಹಿತವಾದ ಕಾಂತಿಯಂತೆ. ಆಮೇಲೆ ಕಮಲಾ ಕಲತ್ರ, ಲಕ್ಷ್ಮೀದೇವಿಯನ್ನೇ ಪತ್ನಿಯನ್ನಾಗಿ ಉಳ್ಳವನು ಪರಮಾತ್ಮ. ಕಲತ್ರಂ ಕಮಲಾಯಸ್ಯ ಪುತ್ರ ಕಮಲ ಸಂಭವ ಶಿವಾದ್ಯಾಸ್ತೇವ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ ಅಂತ ಹೇಳ್ತಾರೆ. ದೇವರಿಗೆ ಹೇಳಬೇಕಾದ್ರೆ ಎಂಥವನವನು? ವಿಶ್ವಕುಟುಂಬಿ. ಲಕ್ಷ್ಮೀದೇವಿ ಪತ್ನಿಯಂತೆ. ಮಗ ಯಾರು ಅಂದರೆ ಬ್ರಹ್ಮದೇವರು. ಆಮೇಲೆ ಅವರ ಸೇವಕರು ಯಾರು ಅಂದರೆ ರುದ್ರಾದಿ ದೇವತೆಗಳೆಲ್ಲ ಭಗವಂತನ ಸೇವೆ ಮಾಡ್ತಾರೆ. ಅಂಥ ವಿಶ್ವಕುಟುಂಬಿಯಾದ ಪರಮಾತ್ಮನಿಗೆ ನಮಸ್ಕಾರ ಅಂತ. ನಾವು ವಸುಧೈವ ಕುಟುಂಬಕಂ ಅಂತ ಹೇಳ್ತಾ ಇರ್ತೀವಲ್ಲ, ಇಡೀ ಜಗತ್ತೇ ನನ್ನ ಭೂಮಿ, ಈ ಭೂಮಿಯೇ ನನ್ನ ಮನೆ ಅಂತ ಹೇಳ್ತೀವಲ್ಲ, ಇದಕ್ಕೆ ಮೂಲ ಪ್ರೇರಣೆ ಯಾವುದು ಅಂದರೆ ವಿಶ್ವಕುಟುಂಬಿ ಪ್ರೇರಣೆ. ಅದಕ್ಕೆ ಹೇಳ್ತಾರೆ ದಾಸರ ಸ್ತೋತ್ರ ಮಾಡಬೇಕಾದ್ರೆ, ರಂಗನಾಥನ ಆಯಿತು ಅಥವಾ ದೇವ್ರ ಲೀಲೆ ಬಗ್ಗೆ ಹೇಳಬೇಕಾದ್ರೆ, ನಿನ್ನ ಎಂಥದ್ದು ಕುಟುಂಬ ಅಂತ ಹೇಳಿದರೆ, ತಲಿ ಹೊಡಕ ಹಿರಿಯ ಮಗ ಧರೆಗೆ ಪೂಜಿತನಲ್ಲ, ಬಲುಭಂಡ ಕಿರಿಯ ಮಗನು,
ಲಲನೆ ಲೋಭಿಯ ಗೃಹದಿ ನೆಲೆಸಿಹಳು ಸೊಸೆ ತಾನು ನಾನಾ ವಿಧ ಕುಲವ ನರಿಯದೆ. ಅಲ್ಲ ಪರಮಾತ್ಮ, ನಮಗಿಂಥ ಸಂಸಾರ ಕೊಟ್ಬಿಟ್ಟ ದೇವರು. ಗಂಡ ಇದ್ದಂಗೆ ಹೆಂಡತಿ ಇರೋದಿಲ್ಲ, ಹೆಂಡತಿಗೆ ಅನುಕೂಲವಾಗಿ ಗಂಡ ಇರೋದಿಲ್ಲ, ಇವರಿಬ್ಬರೂ ಚೆನ್ನಾಗಿದ್ರು ಅಂದರೆ ಅದಕ್ಕೆ ಅನುಕೂಲವಾಗಿ ಮಕ್ಕಳು ಇರೋದಿಲ್ಲ. ಒಟ್ಟು ಎಲ್ಲಾದರೂ ಏನಾದರೂ ಒಂದು ಹೊಂದಾಣಿಕೆ ಹಾಕಿ ದೇವರು ಜಡೆ ಗಂಟು ಹಾಕಿದಂಗೆ ಎಲ್ಲರನ್ನ ಗಂಟು ಹಾಕಿಬಿಟ್ಟಿರ್ತಾನೆ. ಇಷ್ಟ ಆಯಿತು. ಅದಕ್ಕೆ ದಾಸರು ಹೇಳ್ತಾರೆ, ನಮ್ದಷ್ಟೇ ಅಲ್ಲ ನಿಂದು ಹಣೆ ಬರ ಹಾಗೆ ಇದೆ ಅಂತ ದೇವ್ರದ್ದು. ಯಾಕೆ? ಹಿರಿ ಮಗ ಯಾರು? ಬ್ರಹ್ಮದೇವರು, ತಲೆ ಹುಡುಕ ಅವರು. ಯಾಕೆ? 5 ತಲೆ ಇತ್ತು. ಏನೋ ವೇದ ತಪ್ಪು ಉಚ್ಚಾರಣೆ ಮಾಡಿರೋ ಹಾಗೆ ಕಣ್ತು ಅಂತ ರುದ್ರದೇವರು ಕತ್ತರಿಸೇ ಬಿಟ್ಟರು. ಹಿರಿಯ ಮಗ ತಲೆ ಒಡಕ, ತಲೆ ಒಡಕ ಹಿರಿಯ ಮಗ, ಧರೆಗೆ ಪೂಜಿತನಲ್ಲ. ಇಷ್ಟೇ ಆಗಿದ್ದಕ್ಕೆ ಅವನಿಗೆ ಭೂಮಿಯಲ್ಲಿ ಪೂಜೆಯೇ ಇಲ್ಲ ಬ್ರಹ್ಮದೇವರಿಗೆ. ಅಂಥ ಹಿರಿ ಮಗ ನಿನ್ನ ಮಗ. ಆಮೇಲೆ ಸಣ್ಣ ಹುಡುಗನ ನೋಡ್ತೀವಿ, 2ನೇ ಮಗನನ್ನು ನೋಡ್ತೀವಿ ಅಂತಂದರೆ ಅವನು ಮಹಾಭಂಡ. ಅವನು ಯಾರು? ಮನ್ಮಥ. ಮನ್ಮಥ ಒಂದೇ ಕಡೆ ಕೊಡ್ತಾನ? ಸರ್ವಥಾ ಸಾಧ್ಯ ಇಲ್ಲ. ನಮ್ಮದೇ ಮನಸ್ಸು ಎಷ್ಟು ಚಂಚಲ ಆಗ್ತಿರ್ತದೆ, ಈ ಮನಸ್ಸನ್ನು ಚಂಚಲ ಮಾಡುವವನೇ ಅವನು. ಹಾಗಾಗಿ ಬಲು ಭಂಡ ಕಿರಿಯ ಮಗನು. ನಿನ್ನ ಸಣ್ಣ ಮಗ ಇದ್ದಾನಲ್ಲ, ಮಹಾಭಂಡ ಅವನು. ಆಮೇಲೆ ನಿನ್ನ ಹೆಂಡತಿ ಇದ್ದಾಳೆ, ಕಲತ್ರಂ ಕಮಲಾಯಸ್ಯ ಅಂದ್ರಲ್ಲ, ಎಂಥವಳು ನಿನ್ನ ಪತ್ನಿ ಅಂತಂದರೆ ಲಲನೆ ಲೋಭಿಯ ಗೃಹದಿ. ಸರಿಯಾಗಿ ಹೋಗಿ ಜಿಪುಣ್ರ ಮನೇಲೆ ಕೊಡ್ತಾಳಂತ ಲಕ್ಷ್ಮೀದೇವಿ. ಯಾರಾದರೂ ಹಣ ಕೊಡೋರ ಮನೇಲಿ ಎಲ್ಲಿರ್ತಾಳೆ ಹೇಳ್ರಿ? ಕೊಡಬೇಕು ಅಂತ ಆಸೆ ಇರ್ತದೆ, ಕೈಯಲ್ಲಿ ಹಣ ಇರೋದಿಲ್ಲ. ಹಣ ಇದ್ದವರಿಗೆ ಕೊಡಬೇಕು ಅಂತ ಆಸೆ ಇಲ್ಲ. ಅಂಥವ್ರ ಮನೇಲಿ ನಿನ್ನ ಹೆಂಡತಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಮತ್ತು ನಿನ್ನ ಸೊಸೆ ನೋಡಿದ್ರೆ ಅಯೋಗ್ಯರ ಹತ್ರನೇ ಬರೀ ವಿದ್ಯೆ ಇರ್ತದೆ. ಇವತ್ತು ನೋಡ್ರಿ, ಯಾರಾದರೂ ಬಾಂಬ್ ಹಾಕಿದ್ರು, ಅದು ಹಾಕಿದ್ರು, ಇದು ಮಾಡಿದ್ರು ಅಂದರೆ ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಒಳ್ಳೆ ಎಜುಕೇಟೆಡ್ ಪರ್ಸನ್ಸೇ ಅವರೆಲ್ಲ. ಅಂಥವರೇ ಇಂಥ ದುಷ್ಕೃತ್ಯಗಳನ್ನು ಮಾಡೋದು.